ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಆವರಿಸಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಎನ್ಎಸ್ಎ ಪುನಶ್ಚೇತನ ಮಾಡಿಕೊಳ್ಳಲಾಗಿದ್ದು, ರಾ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ನೂತನ ಎನ್ಎಸ್ಎ ಮುಖ್ಯಸ್ಥರಾಗಿ ಆಯ್ಕೆಗೊಂಡಿದ್ದಾರೆ. ನಿವೃತ್ತ ಏರ್ ಮಾರ್ಷಲ್ ಪಿಎಂ ಸಿನ್ಹಾ, ನಿವೃತ್ತ ಜನರಲ್ ಎಕೆ ಸಿಂಗ್ ಕೂಡ ಇದರಲ್ಲಿ ನೇಮಕವಾಗ್ತಾರೆ. ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಈಗ ಏರ್ಪಟ್ಟಿದೆ. ಅದರ ಬೆನ್ನಲ್ಲೇ ಯಾವ ರೀತಿಯಾಗಿ ಭಾರತ ತಯಾರಿಗಳನ್ನ ಮಾಡ್ಕೋಬೇಕು ಅದನ್ನ ಒಂದೊಂದಾಗಿ ಮಾಡ್ಕೊಳ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಎನ್ಎಸ್ಎ ಮುಖ್ಯಸ್ಥರನ್ನ ಈಗ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಯುದ್ಧ ನಿಶ್ಚಿತನ ಯಾವ ರೀತಿಯಾಗಿ ಇರಬಹುದು ನಮ್ಮ ಪ್ರತಿಕಾರ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ಕಾರ್ಯಪ್ರವೃತ್ತರಾಗಿರುವಂತಹ ಚಟುವಟಿಕೆಗಳನ್ನ ನೀವು ನೋಡ್ತಾ ಇದ್ರಿ. ಈಗ ಎನ್ಎಸ್ಎ ಮುಖ್ಯಸ್ಥರಾಗಿ ರಾ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ಅವರನ್ನ ನೇಮಿಸಲಾಗಿದೆ. ನಿವೃತ್ತ ಏರ್ ಮಾರ್ಷಲ್ ಪಿಎಂ ಸಿನ್ಹಾ ಅವರು ಕೂಡ ಇದರಲ್ಲಿ ನೇಮಕಗೊಂಡಿದ್ದಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟದ ಏನೋ ಒಂದು ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಈ ಎಲ್ಲ ಚಟುವಟಿಕೆಗಳು ಕೂಡ, ಈ ಬೆಳವಣಿಗೆಗಳು ಕೂಡ ಆಕ್ಟಿವ್ ಆಗ್ತಾ ಇವೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆರಂಭದಲ್ಲಿ 2 ಮಾತುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಸಂದರ್ಭದಲ್ಲಿ, ನಾವು ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ನೊಂದಂತಹ ಕುಟುಂಬಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ, ನ್ಯಾಯವನ್ನು ಒದಗಿಸ್ತೀವಿ ಮತ್ತು ಇಂತಹ ದಾಳಿಗಳು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಶಪಥಗೈದಿದ್ರು. ಅದರ ಮುಂದುವರೆದ ಭಾಗವಾಗಿ ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆ ಮೀಟಿಂಗ್ಗಳಲ್ಲಿ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಿಸಿದ ಹಾಗೆ ಸುದೀರ್ಘ ಸಮಾಲೋಚನೆಯನ್ನು ನಡೆಸಲಾಗಿದೆ. ಸೇನೆಗೂ ಕೂಡ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ.